ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿಗೆ ಎಷ್ಟೇ ಉತ್ತೇಜನ ನೀಡುತ್ತಾ ಬಂದರೂ ಇಂದಿನ ಯುವ ಪೀಳಿಗೆ ಕೃಷಿಯತ್ತ ಮುಖ ಮಾಡುವುದು ಬಹಳಷ್ಟು ಕಡಿಮೆ. ಕೃಷಿಯಿಂದ ವಿಮುಖ ಹೊಂದುತ್ತಿರುವಂತಹ ರೈತರಲ್ಲಿ ಕೃಷಿಯ ಬಗ್ಗೆ ಹೆಚ್ಚಿನ ಉತ್ತೇಜನ ನೀಡುವ ಜೊತೆಗೆ ಯುವ ಪೀಳಿಗೆಯನ್ನ ಕೃಷಿಯತ್ತ ಸೆಳೆಯುವ ಉದ್ದೇಶದಿಂದ ಸ್ಕಾಡ್ವೇಸ್ ಸಂಸ್ಥೆ ವಿನೂತನ ರೀತಿಯಲ್ಲಿ ನಾಟಿ ಹಬ್ಬ ಆಚರಿಸಿಕೊಂಡು ಬಂದಿದೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಳ್ಳುವ ಭರವಸೆ ಮೂಡಿಸಿ ಯುವಕರನ್ನ ಕೃಷಿಯತ್ತ ಸೆಳೆಯಬೇಕು ಅನ್ನೋ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಉಂಚಳ್ಳಿಯ ತುಡ್ವಿ ಮನೆಯಲ್ಲಿ ಸ್ಕಾಡ್ವೇಸ್ ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ನಾಟಿ ಹಬ್ಬ ಆಚರಿಸಿಕೊಂಡು ಬರುತ್ತಿದೆ. ಸಣ್ಣ ರೈತರು ಕೂಡ ತಾವಿರುವ ಸೀಮಿತ ಜಾಗದಲ್ಲಿ ಸಮಗ್ರ ಕೃಷಿ, ಸಾವಯವ ಕೃಷಿ ಹಾಗೂ ಪಾರಂಪರಿಕ ಕೃಷಿಯನ್ನು ಮಾಡುವ ಮೂಲಕ ರೈತರು ಉತ್ತಮ ಆದಾಯದ ಜೊತೆಗೆ ಆರೋಗ್ಯಯುತ ಜೀವನವನ್ನು ಪಡೆಯಬಹುದು ಅನ್ನೋ ಸಂದೇಶ ಸಾರೋ ಉದ್ದೇಶದಿಂದ ಈ ನಾಟಿ ಹಬ್ಬ ಆಯೋಜನೆಗೊಂಡಿತ್ತು. ಯುವಕರಿಗೆ, ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳಿಗೂ ರೈತನ ಶ್ರಮ ಹಾಗೂ ಔಷಧಿ ಗುಣವುಳ್ಳ ವಿವಿಧ ಭತ್ತದ ತಳಿಯನ್ನು ಪರಿಚಯಿಸುವುದರ ಜೊತೆಗೆ ಸಂರಕ್ಷಿಸುವ ಅಗತ್ಯತೆ ತಿಳಿಸುವುದು ಕೂಡ ಈ ಹಬ್ಬದ ಉದ್ದೇಶ. ಗದ್ದೆಗೆ ಇಳಿದು ನಾಟಿ ಮಾಡುವ ಮೊದಲು ವಿವಿಧ ಭತ್ತದ ತಳಿಗಳು, ವಿವಿಧ ಪ್ರಕಾರದ ಮಣ್ಣಿನ ಗುಣಗಳನ್ನ ಪರಿಚಯ ಮಾಡಲಾಯಿತು. ಸುಮಾರು 30ಕ್ಕೂ ಹೆಚ್ಚು ತಳಿಯ ಬೀಜಗಳನ್ನ ಪ್ರತ್ಯೇಕವಾಗಿ ಸಸಿ ಮಾಡಿ ನಾಟಿ ಮಾಡಲಾಯಿತು. ಅಲ್ಲದೆ ಎಲ್ಲರಿಗೂ ಜೇನು ಸವಿಯುವ ವ್ಯವಸ್ಥೆ ಕೂಡ ನಡೆಸಲಾಗಿತ್ತು. ಈ ನಾಟಿ ಹಬ್ಬದಲ್ಲಿ ಕೇವಲ ಸ್ಕಾಡ್ವೇಸ್ ಸಂಸ್ಥೆಯ ಸಿಬ್ಬಂದಿ ಮಾತ್ರವಲ್ಲದೆ ಕೃಷಿ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಗದ್ದೆಗೆ ಇಳಿದು ನಾಟಿ ಮಾಡಿದ್ರು. ಇನ್ನು ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಹಾಯಕ ಕಮಿಷನರ್ ಕಾವ್ಯ ರಾಣಿ ಕೂಡ ಗದ್ದೆಗೆ ಇಳಿದು ಪಕ್ಕಾ ರೈತ ಮಹಿಳೆಯಂತೆ ಭತ್ತದ ಸಸಿಗಳನ್ನು ನೆಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಕೃಷಿ ವಿಜ್ಞಾನ, ಅರಣ್ಯ ವಿಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ನಾಟಿ ಹಬ್ಬದಲ್ಲಿ ಭಾಗವಹಿಸುವ ಮೂಲಕ ಭತ್ತದ ನಾಟಿ ಮಾಡಿ ಟ್ರ್ಯಾಕ್ಟರ್ ಓಡಿಸಿ ಸಂತೋಷ ಪಟ್ಟಿದ್ದಂತೂ ಹೌದು. ಒಟ್ಟಿನಲ್ಲಿ ಬದಲಾಗ್ತಾ ಇರುವಂತಹ ಇಂದಿನ ಜೀವನ ಶೈಲಿಯಿಂದಾಗಿ ಕೃಷಿ ಚಟುವಟಿಕೆಗಳು ದೂರವಾಗ್ತಾ ಇದ್ದು, ಇಂತಹ ನಾಟಿ ಹಬ್ಬದ ಮೂಲಕ ಯುವ ಜನತೆಯಲ್ಲಿ ಕೃಷಿ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಕೃಷಿ ಚಟುವಟಿಕೆಯನ್ನ ಜೀವಂತವಾಗಿ ಉಳಿಸುವ ಕೆಲಸ ಆಗಬೇಕಿದೆ. ಈ ನಿಟ್ಟಿನಲ್ಲಿ ಸ್ಕಾಡ್ವೇಸ್ ಸಂಸ್ಥೆ ಪ್ರತಿ ವರ್ಷವೂ ನಾಟಿ ಹಬ್ಬ ಆಯೋಜನೆ ಮಾಡುತ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಸಂಗತಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.